ಆದರೆ ದುಡ್ಡು ಹೊಡೆಯೋ ಸ್ಕೀಮ್ಗೋಸ್ಕರ ನೀವು ಈ ಬಿಹಾರದ ಎಲೆಕ್ಷನ್ಗೆ ದುಡ್ಡು ಕಳಿಸ್ತೀರಿ, 400 ಕೋಟಿ ಕಳಿಸ್ತೀರಿ. ಡಿನ್ನರ್ ಮೀಟಿಂಗ್ ಮಾಡಿಬಿಟ್ಟು 400 ಕೋಟಿ ಕಳಿಸ್ತೀರಿ. ಗೋವಿಂದ ಆಗೋಯ್ತು ಬಿಹಾರ. ಇನ್ನು ನೆಕ್ಸ್ಟ್ ಯಾವುದು? ಮಡ್ರಾಸಿಗೆ ಕಳಿಸ್ಬೇಕು, ಚೆನ್ನೈಗೆ ಕಳಿಸ್ಬೇಕು. ಅದಕ್ಕೆ ಈ ಟನಲ್ ರೋಡ್ ಇಟ್ಕೊಂಡು ಚೆನ್ನೈಗೆ ಮಾಡೋಕ್ಕೆ ಹೋಗಿ ಅಲ್ಲೂ ಗೋವಿಂದ ಆಗೋದು ಬೇಡ. ಬೆಂಗಳೂರು ಜನ ದುಡ್ಡನ್ನು ಪೋಲ್ ಮಾಡೋಕ್ಕೆ ಇಷ್ಟಪಡಲ್ಲ. ನಾವು ಟ್ಯಾಕ್ಸ್ ಪೇಯರ್ಸು ಈಗಾಗಲೇ ತೆರಿಗೆಗಳ ಭಾರದಿಂದ ಬೆಂಗಳೂರು ಜನ ಒಂಥರ ಸಾವು ನೋವಿನ ಜೊತೆ ಬದುಕ್ತಾ ಇದ್ದೀರಿ. ನಾವು ಚಿತ್ರಹಿಂಸೆ ನೋಡ್ತಾ ಇದ್ದಾರೆ. ನೀವು ಕಸದಿಂದ ಹಿಡಿದು ನೀರು ಏನೇನಿದೆಯೋ ಎಲ್ಲ ತೆರಿಗೆಗಳನ್ನು ಹಾಕ್ಬಿಟ್ಟಿದ್ದೀರ. ಇನ್ನು ಟನಲ್ ರೋಡ್ ಮಾಡಿ ನೀವು ಇದಕ್ಕೆ ಹೋಗೋಕ್ಕೆ ಬರೋಕ್ಕೆ ಹಾಕುವಂಥ ಚಾರ್ಜ್ ಇದೆಯಲ್ಲ, ಹೊಸ ಕಾರೇ ತಗೊಂಬಿಡ್ಬೋದು. ಅಷ್ಟು ದುಡ್ಡಾಗ್ತದೆ. 20,000 ರೂಪಾಯಿ ಕಟ್ಟಬೇಕಾಗ್ತದೆ ಪ್ರತಿ ತಿಂಗಳು. ನೀವು 20,000 ರೂಪಾಯಿ ದುಡ್ಡು ಕಟ್ಟಬೇಕಾಗ್ತದೆ. ನೀವು 400 ರೂಪಾಯಿ ತೊಗೊಂಡ್ರೆ 20,000 ರೂಪಾಯಿ ಆಗ್ತದೆ. ಯಾರು ಕಟ್ತಾರೆ? ಅದರಿಂದ ಈ ಟನಲ್ ರೋಡ್ ಮಾಡೋಕ್ಕೆ ಮುಂಚೆ ಸರ್ಕಾರ ಎಡುವುದು ಬೇಡ. ಯಾವುದೇ ಇದು ದೊಡ್ಡ ಪ್ರಾಜೆಕ್ಟ್ ಹೇಳಿದ್ದೀರಾ? ಯಾಕೆ ಅಂದರೆ ಎತ್ತಿನಹೊಳೆ ನಾವು ನೋಡ್ತಾ ಇದ್ದೀರಿ, ನಮ್ಮ ಕಣ್ಣೆದುರುಗಡೆ ಎತ್ತಿನಹೊಳೆ ಏನಾಯಿತು ಸರ್? ವಿಧಾನಸೌಧದಿಂದ ಎತ್ತಿನಹೊಳೆ ಮುಗಿದೋಯ್ತು. 3 ವರ್ಷಕ್ಕೆ ಹೋಗಿದ್ದು 30 ವರ್ಷ ಆದ್ರೂ ಆಗೋ ಸ್ಥಿತಿಯಲ್ಲಿಲ್ಲ.